ಬಾಗೇಪಲ್ಲಿ ವಾಲ್ಮೀಕಿ ನಗರದ ಬಹುತೇಕ ನಿವಾಸಿಗಳು ಮಳೆ ತಂದ ಅವಾಂತರದಿಂದ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಮನೆಗಳಿಂದ ನೀರು ಹೊರಹಾಕಲು ದುಸ್ತರ ಪಟ್ಟಿದ್ದಾರೆ. 6, 7ನೇ ವಾರ್ಡ್, 12, 13, 19ನೇ ವಾರ್ಡ್ಗಳ ತಗ್ಗು ಪ್ರದೇಶಗಳ ಹಲವಾರು ಮನೆಗಳಿಗೆ ನೀರು ನುಗ್ಗಿದರೆ ಹಲವೆಡೆ ಚರಂಡಿಗಳು ಎಲ್ಲೆಂದರಲ್ಲೇ ಬ್ಲಾಕ್ ಆಗಿ ಕೊಳಚೆ ನೀರು ರಸ್ತೆಗಳಲ್ಲಿ ಹರಿದಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಎಚ್ ನರಸಿಂಹಯ್ಯ ವೃತ್ತದಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು, ಚರಂಡಿಗಳ ಕೊಳಚೆ ನೀರಿನೊಂದಿಗೆ ಸೇರಿ ರಸ್ತೆ ಅಗಲಕ್ಕೂ ಹರಡಿ ಕಿರಿಕಿರಿಯಾಗಿ ಪರಿಣಮಿಸಿದೆ. ಇದರಿಂದಾಗಿ ಕೆಲ ಕಾಲ ವಾಹನ ಸಂಚಾರ ಸೇರಿ ನಾಗರಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಪದೇ ಪದೇ ಮಳೆ ಬಂದಾಗ ಈ ಸಮಸ್ಯೆ ಪುನರಾವರ್ತನೆಯಾಗುತ್ತಿದ್ದರೂ ಸಂಬಂಧಪಟ್ಟವರು ಕಣ್ಣಿತು ಕುರುಡರಂತಾಗಿದ್ದಾರೆ. ಇಂತಹ ಗಂಭೀರ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಶಪಿಸುತ್ತಿದ್ದಾರೆ. ತಗ್ಗು ಪ್ರದೇಶಗಳ ಮನೆಗಳಿಗೆ ನುಗ್ಗಿದ ನೀರು ಪಟ್ಟಣದ ವಾಲ್ಮೀಕಿ ನಗರ, ಅಂಬೇಡ್ಕರ್ ನಗರ ಸೇರಿದಂತೆ ಹಲವು ವಾರ್ಡ್ಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ಮಳೆ ನೀರಿನೊಂದಿಗೆ ಚರಂಡಿ ನೀರು ಸೇರಿ ನುಗ್ಗಿದೆ. ಇದರಿಂದಾಗಿ ನೀರು ಹೊರಹಾಕುವಲ್ಲಿ ನಾಗರಿಕರು ಹರಸಾಹಸ ಪಟ್ಟಂತಾಗಿದೆ. ಈ ಬಗ್ಗೆ ಕೆಪಿಆರ್ಎಸ್ ಜಿಲ್ಲಾ ಸಂಚಾಲಕ ಹಾಗೂ ವಾಲ್ಮೀಕಿ ನಗರದ ನಿವಾಸಿ ಚನ್ನರಾಯಪ್ಪ ಮಾತನಾಡಿ, ಪಟ್ಟಣದ ವಾಲ್ಮೀಕಿ ನಗರಕ್ಕೆ ಮಳೆ ಬಂದಾಗಲೆಲ್ಲ ನ್ಯಾಷನಲ್ ಕಾಲೇಜು, 1ನೇ ವಾರ್ಡ್ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಮಳೆ ನೀರು ಏಕಾಏಕಿ ಚರಂಡಿ ನೀರಿನೊಂದಿಗೆ ನುಗ್ಗುತ್ತವೆ. ಇದರಿಂದಾಗಿ ತಗ್ಗಿನಲ್ಲಿರುವ ಮನೆಗಳು ಕೊಳಚೆ ನೀರಿನಿಂದ ತುಂಬಿಕೊಳ್ಳುತ್ತದೆ. ಇದಕ್ಕೆ ಅವೈಜ್ಞಾನಿಕ ರೀತಿಯಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ವೃತ್ತದಲ್ಲಿನ ಮೋರಿಗಳು ಕಾರಣವಾಗಿದ್ದು, ಈ ವಾರ್ಡಿನ ಚರಂಡಿಗಳ ದುಸ್ಥಿತಿಯೂ ಕಾರಣವಾಗಿದೆ. ಮಳೆ ಬಂದಾಗ ನರಕ ಯಾತನೆ ಪಡುವಂತಾಗುತ್ತದೆ. ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಮಕ್ಕಳು ಮಲಗಿದ್ದರೆ ಎಳೆದು ಎಬ್ಬಿಸುವ ದುಸ್ಥಿತಿ ಇದೆ. ಈ ಬಗ್ಗೆ ಪುರಸಭೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಒತ್ತುವರಿ ಚರಂಡಿಗಳನ್ನು ತೆರವುಗೊಳಿಸಿ ವೈಜ್ಞಾನಿಕ ರೀತಿಯಲ್ಲಿ ಮೋರಿಗಳ ನಿರ್ಮಾಣ ಮಾಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೂಳೂರು ವೃತ್ತದಲ್ಲಿ ರಾತ್ರಿ ಮಳೆ ಬಿದ್ದು ಸುಮಾರು 4-5 ರಸ್ತೆಗಳು ಜಲಾಮೃತ ಆಗಿದ್ದು, ಆ 4-5 ರಸ್ತೆಗಳಲ್ಲಿ ಜಲಾಮೃತ ಆಗಿರ್ತಕ್ಕಂಥ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿ ಇವತ್ತು ಕೊಳಚೆ ನೀರು ನುಗ್ಗಿರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಲ್ಲಿ ಗೂಳೂರು ವೃತ್ತದಲ್ಲಿ ಕೂಡ ಹೆಚ್ಚಿನ ನೀರು ಅಲ್ಲಿ ಶೇಖರಣೆ ಆಗಿ ಅಲ್ಲಿ ಹೋಗ್ತಕ್ಕಂಥದ್ದು ಆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಸರಿಯಾದ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸುಮಾರು ಜನ ಬಡ ಕುಟುಂಬಗಳ ಬಟ್ಟೆ, ಅವರು ಹಾಸಿಗೆ ಹಾಕಿರ್ತಕ್ಕಂಥದ್ದು ಎಲ್ಲವನ್ನ ಇವತ್ತು ಆಚೆಗೆ ಎಸೆದಿರ್ತಕ್ಕಂಥದ್ದು, ಇಡೀ ರಾತ್ರಿ ಎಲ್ಲ ಕೂಡ ಆ ಕೂಲಿ ಕಾರ್ಮಿಕರು ನಿದ್ದೆ ಕಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ನೋಡ್ತಾ ಇದ್ದೀವಿ. ಅವರು ತಿಂದಿರ್ತಕ್ಕಂಥ ಆಹಾರ ಕೂಡ ಸಂಪೂರ್ಣವಾಗಿ ಇವತ್ತು ನೀರಿನ ಪಾಲಾಗಿದೆ. ಅದೇ ರೀತಿ ಇವತ್ತು ಸಂಪೂರ್ಣವಾಗಿ ಇವತ್ತು ಈ ರೀತಿ ಆಗಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಇವತ್ತು ನಡೀತಾ ಇದೆ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಇವತ್ತು ಅಲ್ಲಿನ ಶಾಸಕರು ಇವತ್ತು ಅದಕ್ಕೆ ಗಮನ ಕೊಟ್ಟು ತಕ್ಷಣ ಅದನ್ನು ರಿಪೇರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಿದ್ದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.